बड़ी बड़ी बातें, ऐसा है तो लंबी 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 रातें, ऐसा है तो 5 स्टार सारी मुलाकातें, ऐसा है तो गालियां भी सारे मांग खाते, ऐसा है तो बड़ी 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 बातें, ऐसा है तो लंबी 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 रातें, ऐसा है तो 5 स्टार सारी मुलाकातें, ऐसा है तो गालियां भी सारे मांग खाते। ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ನನಗೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ನೀವು 100 ಎಪಿಸೋಡ್ಸ್ ಹೇಳ್ತಾ ಇದ್ದೀರಾ, ಅದರಲ್ಲಿ ನನಗೊಂದು ಕಂಟೆಂಟ್ ಬೇಕು ಸರ್. ನಮ್ಮ ಮನಿ ಏನಾದರೂ ನಾನು ಇನ್ವೆಸ್ಟ್ ಮಾಡಿರ್ತೀನಿ, ಲೈಕ್ ಏಂಜಲ್ ಒನ್ ಆಗಿರಲಿ, ಝೀರೋದಾಗಿರಲಿ, ಗ್ರೋ ಆಗಿರಲಿ, ಈ ಬ್ರೋಕರ್ಸ್ ಏನಾದರೂ ದುಡ್ಡನ್ನ ಎತ್ಕೊಂಡು ಓಡೋಗ್ತಾರಾ? ಸೊ ಇದನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂತ ನಂಗೆ ತುಂಬ ಮೆಸೇಜಸ್ ಬರ್ತಿತ್ತು. ಓಕೆನಾ? ಸೊ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಮನಿ ಲೂಸ್ ಆಗುತ್ತಾ, ಸೇಫ್ ಆಗಿದೆಯಾ ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ, ಬ್ರೋಕರ್ ಎತ್ಕೊಂಡು ಓಡೋಗ್ತಾನಂದರೆ ಬ್ರೋಕರ್ ಯಾವುದೇ ರೀತಿ ಎತ್ಕೊಂಡು ಓಡೋಗಲ್ಲ. ನಿಮ್ಮ ಮನಿ ಸೇಫಾಗೆ ಪ್ರೊಟೆಕ್ಷನ್ ಮಾಡೋಕ್ಕೆ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ನೇಮೇ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ನಥಿಂಗ್ ಬಟ್ ಸೆಬಿ ಅಂತೀವಿ. 1992 ಅಲ್ಲಿ ಸ್ಟಾರ್ಟ್ ಆಯಿತು ಆಫ್ಟರ್ ದ ಗ್ರೇಟ್ ಹರ್ಷದ್ ಮೆಹ್ತಾ ಸ್ಕ್ಯಾಮ್. ಸೆಬಿ ಏನು ಮಾಡುತ್ತೆ? ಇಟ್ ಮೇಕ್ಸ್ ದ ಸರ್ಟನ್ ಆಫ್ ರೂಲ್ಸ್ ಫಾರ್ ದ ಬ್ರೋಕರ್ಸ್. ಓಕೆನಾ? ಇಟ್ ಕಂಟ್ರೋಲ್ಸ್ ದ ಎಕ್ಸ್ಚೇಂಜಸ್, NSE BSE ಎಕ್ಸ್ಚೇಂಜಸ್ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಪ್ರೊಟೆಕ್ಟ್ ಮಾಡುತ್ತೆ. ಯಾರನ್ನ? ನಮ್ಮನ್ನು, ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ನಥಿಂಗ್ ಬಟ್ ಸೆಬಿ ಇಸ್ ದೇ ಗಾರ್ಡ್. ಹೆಂಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋ ಒಂದು ಆರ್ಮಿ ಥರ ಇನ್ವೆಸ್ಟರ್ಸ್ಗೆ ಅದನ್ನು ನಿಲ್ತ್ಕೊಳುತ್ತೆ. ಓಕೆ ಸರ್, ನಾನು ಇನ್ವೆಸ್ಟ್ ಮಾಡ್ತೀನಿ, ನೀವೇ ನೋಡಿದ್ರೆ ಆರ್ಮಿ ಅಂತ ಇದ್ದೀರಾ. ಓಕೆನಾ? ನನ್ನ ದುಡ್ಡೇನಾದರೂ ಒಂದು 20 ಲಕ್ಷ ಹಾಕಿನಿ, 15 ಲಕ್ಷ ಹಾಕಿನಿ. ಓಕೆ, ಬ್ರೋಕರ್ ಏನಾದರೂ ಬ್ಯಾಂಕ್ ಕರಪ್ಟ್ ಆದರೆ ಏನು? ಸೊ ಬ್ರೋಕರ್ ಏನಾದರೂ ಬ್ಯಾಂಕ್ ಕರಪ್ಟ್ ಆದರೆ ಸೆಬಿ ನಿಮ್ಮನ್ನು ಒಂದು ದುಡ್ಡು ಕೊಡುತ್ತೆ. ಎಸ್, ನೀವು ಕೇಳಿದ ನಿಜ. ಸೆಬಿ ಹತ್ರ ಒಂದು ದುಡ್ಡಿದೆ, ಇನ್ವೆಸ್ಟರ್ಸ್ ಪ್ರೊಟೆಕ್ಟರ್ಸ್ ಫಂಡ್ ಅಂತ, ನಥಿಂಗ್ ಬಟ್ IPF ಅಂತೀವಿ, ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್ ಫಂಡ್ ಅಂತ. ಈ ಫಂಡನ್ನು ಒಬ್ಬ ಪರ್ಸನ್ನು ಯಾರು ಬೇಕಾದರೂ ಕ್ಲೈಮ್ ಮಾಡ್ಬೋದು, 25 ಲಕ್ಷವರೆಗೂ. ಹೆಂಗೆ ಅಂದರೆ, ಬ್ರೋಕರ್ಸ್ ಏನಾದರೂ ಚೀಟ್ ಮಾಡಿದ್ರು, ನಿಮ್ಮನ್ನು ಏಂಜಲ್ ಒನ್ ಅವರಾಗಿರಲಿ, ಝೀರೋದಾಗಲಿ, ಅವರು ಸ್ವಲ್ಪ ಡೆಪಾಸಿಟ್ ಇಟ್ಟಿರ್ತಾರೆ. ಓಕೆನಾ? ಆ ಡೆಪಾಸಿಟಲ್ಲಿ ಹತ್ತತ್ರ ನೀವು 25 ಲಕ್ಷವರೆಗೂ ಕ್ಲೈಮ್ ಮಾಡ್ಬೋದು. ಎಸ್, ಇದು ನಿಜ. IPF ತಿಳ್ಕೊಳ್ಳಿ, ಎಲ್ಲೂ ಕೇಳಿರಲ್ಲ. 25 ಲಕ್ಷವರೆಗೂ ನೀವು ಕ್ಲೈಮ್ ಮಾಡ್ಬೋದು. ಸರ್ 50 ಲಕ್ಷ ಇಟ್ಟೀನಿ, 50 ಲಕ್ಷ ಝೀರೋ ಆಯಿತು, ಗೊತ್ತಿಲ್ಲ. ಸೊ ಸೆಬಿ ಅವ್ರು ಹೇಳ್ತಾ ಇರೋದೇನೋ, IPF ಅಲ್ಲಿ ನಮಗೆ ಒಬ್ಬರು 25 ಲಕ್ಷವರೆಗೂ ಕ್ಲೈಮ್ ಮಾಡ್ಬೋದು. ನೀವು ಏನಾದರೂ ಫ್ರಾಡ್ ಆಗಿದ್ದರೆ, ಓಕೆನಾ, ನಥಿಂಗ್ ಬಟ್ ಎಕ್ಸ್ಚೇಂಜಸ್ಸಿಂದ ಏನಾದರೂ ಆಗಿದ್ದರೆ, ಲೈಕ್ ಈ ಥರ ಸ್ಟಾಕ್ ಎಕ್ಸ್ಚೇಂಜಿಂದ ಏನೋ ಒಂದು ಗ್ಲಿಚ್ ಬಂತು, ಓಕೆನಾ, ಈ ಥರ ಏನಾದರೂ ಆಗಿದ್ದರೆ, ಇನ್ವೆಸ್ಟರ್ಸ್ ಏನಾದರೂ ಏಂಜಲ್ ಒನ್ನಲ್ಲೋ ಅಲ್ಲೋ ಇಲ್ಲೋ ಇನ್ವೆಸ್ಟ್ ಮಾಡಿರ್ತೀರಾ, ಸೊ ಏನಾದರೂ ಝೀರೋ ಆದರೆ, ಅದು ಝೀರೋ ಆಗಲ್ಲ, ಇದು ಜಸ್ಟ್ ಎಜುಕೇಷನಲ್ ಪರ್ಪಸ್ ಅಷ್ಟೇ. ನಾನು ಯಾರನ್ನೂ ಬ್ಯಾಡಾಗೆ ಪೋರ್ಟ್ರೇಟ್ ಮಾಡ್ತಾ ಇಲ್ಲ, ಓಕೆನಾ? ನೆಕ್ಸ್ಟ್, ಸೆಬಿ ಇಲ್ಲ ಅಂದರೆ ಏನಾಗುತ್ತೆ? ಸೆಬಿ ಇಲ್ಲ ಅಂದರೆ ತುಂಬ ಮ್ಯಾನಿಪುಲೇಷನ್ಸ್ ಆಗುತ್ತೆ. ಓಕೆನಾ? ಸೊ ಬ್ಯಾಡ್ ಡಿಸಿಷನ್ಸ್ ತುಂಬ ಕಂಪನೀಸ್ ತಗೊಳುತ್ತೆ. ಓಕೆನಾ? ಮಾರ್ಕೆಟ್ ಮೇ ಕ್ರ್ಯಾಶ್ ಬಿಕಾಸ್ ತುಂಬ ಮ್ಯಾನಿಪುಲೇಷನ್ಸ್ ಮಾಡ್ತಾರೆ. ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ದ ಬ್ರೋಕರ್ಸ್ ಆಗಿರಲಿ, ಮಾರ್ಕೆಟ್ಸ್ ಆಗಿರಲಿ. ನೆಕ್ಸ್ಟ್, ರಿಯಲ್ ಮೆಸೇಜ್ ಏನು? ಸೆಬಿ ಪ್ರೊಟೆಕ್ಟ್ಸ್ ಯುವರ್ ಫಂಡ್ ಫ್ರಮ್ ದ ಫ್ರಾಡ್ಸ್ ಬಟ್ ಪ್ರಾಫಿಟ್ಸ್ ಡಿಪೆಂಡ್ ಅಪಾನ್ ಯುವರ್ ನಾಲೆಜ್. ಓಕೆನಾ? ಸೆಬಿ ಬಂದಿದ ತಕ್ಷಣ ಪ್ರಾಫಿಟ್ ಮಾಡಿಕೊಡುತ್ತೆ ಅಂತಲ್ಲ, ಡಿಪೆಂಡ್, ಲಾಸ್ ಕೂಡ ಆಗುತ್ತೆ. ಸೆಬಿ ಪ್ರೊಟೆಕ್ಷನ್ ಮಾಡುತ್ತಷ್ಟೇ. ಓಕೆನಾ? ಫ್ರಾಡ್ ಆಗೋದು ಇಲ್ಲಿ ಅವರು ಪ್ರಾಫಿಟ್ಸ್ ಮಾಡಿಕೊಡಲ್ಲ. ಸೊ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ಸ್ನ ಮಾಡಬೇಕು ಅಂದರೆ ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೋಬೇಕು. ಇಲ್ಲೇ ಅಲ್ಲಲ್ಲ, ಎಲ್ಲಿ ಬೇಕಾದರೂ ಕಲ್ತ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಂಡು ಮಾಡಿ. ಸೊ ಇಫ್ ಯು ವಾಂಟ್ ಟು ಲರ್ನ್ ದ ಸ್ಟಾಕ್ ಮಾರ್ಕೆಟ್, ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ, ಸ್ಲಾಟ್ನ ಬುಕ್ ಮಾಡಿ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಳ್ಳಿ. ಹೋಗೋಕ್ಕಿಂತ ಮುಂಚೆ ನಾನು ಹೇಳ್ತಿರೋ ಈ ಆಫರ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಜೈ ಹಿಂದ್, ಜೈ ಕರ್ನಾಟಕ.